ರಾಜ್ಯದ ರೈತ ಬಾಂಧವರಿಗೆ ಇಲ್ಲಿದೆ ಸಿಹಿ ಸುದ್ದಿ. ಹೌದು, ರೈತರ ಸಾಲ ಮನ್ನಾದ ಬಗ್ಗೆ ಮಹತ್ವದ ನಿರ್ಧಾರವನ್ನ ಸರ್ಕಾರ ಕೈಗೊಂಡಿದೆ. ಹೌದು, ಇದರ ಸಂಪೂರ್ಣ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ತಪ್ಪದೆ ಕೊನೆವರೆಗೆ ನೋಡಿ ಮತ್ತು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಇಂಥ ಹೆಚ್ಚಿನ ಮಾಹಿತಿಯನ್ನು ತಿಳಿಯಲು ನಮ್ಮ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ರಾಜ್ಯದ ಎಲ್ಲ ರೈತ ಬಾಂಧವರಿಗೆ ಸರ್ಕಾರದಿಂದ ಒಂದು ಒಳ್ಳೆಯ ಸುದ್ದಿ ಬಂದಿದೆ. ಹೌದು, ರೈತರ ಸಾಲ ಮನ್ನಾ 2024ರ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ. ಇದರಡಿ ಲಕ್ಷಾಂತರ ರೈತರು ಅರ್ಜಿಯನ್ನ ಸಲ್ಲಿಸಿದ್ದು, ಇದೀಗ ಸರ್ಕಾರ ಕೆಸಿಸಿ ಸಾಲ ಮನ್ನಾ ಮಾಡಲು ನೀಡಿರುವ ರೈತರ ಸಾಲ ಮನ್ನಾ ಯೋಜನೆಯ ಫಲಾನುಭವಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಹೌದು, ಇದನ್ನ ನೀವು ಸರ್ಕಾರದ ಅಧಿಕೃತ ವೆಬ್ಸೈಟ್ ನಲ್ಲಿಯೂ ನೋಡಬಹುದಾಗಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಯೋಣ. ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ರೈತರ ಸಾಲ ಮನ್ನಾ ಪಟ್ಟಿ 2024ರಲ್ಲಿ ಆಯ್ಕೆಯಾದ ರೈತರು ಎಂದರೆ 2024ರ ಮೊದಲು ಬ್ಯಾಂಕಿನಿಂದ ಸಾಲವನ್ನ ಪಡೆದು ಅನಿರೀಕ್ಷಿತ ಕಾರಣಗಳಿಂದ ಸಾಲವನ್ನ ಮರುಪಾವತಿಸಲು ಸಾಧ್ಯವಾಗದ ರೈತರು ಇರುತ್ತಾರೆ. ರೈತರಿಗಾಗಿ ಸರ್ಕಾರ ರೈತ ಸಾಲ ಮನ್ನಾ ಯೋಜನೆಯನ್ನ ಜಾರಿಗೊಳಿಸಿದೆ. ಕನಿಷ್ಠ 2 ಎಕರೆ ಜಮೀನು ಅಥವಾ 2 ಎಕರೆಗಿಂತ ಹೆಚ್ಚು ಜಮೀನು ಕೃಷಿ ಮಾಡುವ ರೈತರಿಗೆ ಈ ಯೋಜನೆಯ ಪ್ರಯೋಜನವನ್ನ ಪಡೆಯಲು ಸಾಧ್ಯವಾಗುತ್ತದೆ. ಆ ರೈತರಿಗೆ ಬ್ಯಾಂಕುಗಳಿಂದ ಕೆಸಿಸಿ ಸಾಲ ಮನ್ನಾ ನೀಡಲಾಗುತ್ತದೆ. ಸಾಲದ ನೆರವಿನಿಂದ ರೈತರು ಬೆಳೆ ಬೆಳೆಯಲು ಸಾಧ್ಯವಾಗುತ್ತದೆ. ಆದರೆ ಅತಿವೃಷ್ಟಿ, ಅನಾವೃಷ್ಟಿ, ಬೆಳೆಗಳಿಗೆ ರೋಗಬಾಧೆ ಮುಂತಾದ ಪ್ರಕೃತಿ ವಿಕೋಪಗಳಿಂದ ರೈತರ ನಿರ್ಧಾರಗಳು ಹಾಳಾಗುತ್ತವೆ. ಇದರಿಂದಾಗಿ ರೈತರು ತಮ್ಮ ಸಾಲವನ್ನ ಮರುಪಾವತಿಸಲು ಸಾಧ್ಯವಾಗುತ್ತಿಲ್ಲ. ಅಂತಹ ರೈತರು ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸುತ್ತಾರೆ. ಈ ಅರ್ಜಿಯನ್ನ ಸಲ್ಲಿಸಲು ರೈತರು ಸರ್ಕಾರದ ಬೇಡಿಕೆಯ ಕೆಲವು ದಾಖಲೆಗಳು ಮತ್ತು ಅರ್ಹತೆಗಳನ್ನ ಪೂರೈಸಬೇಕಾಗುತ್ತದೆ. ಅದರ ನಂತರ ರೈತರ ಸಾಲ ಮನ್ನಾ ಪಟ್ಟಿಯನ್ನ ಬಿಡುಗಡೆ ಮಾಡುವ ಮೂಲಕ ಸರ್ಕಾರವು ರಾಜ್ಯದ ರೈತರಿಗೆ 10 ಲಕ್ಷ ರೂಪಾಯಿವರೆಗಿನ ಸಾಲ ಮನ್ನಾ ಸಹಾಯವನ್ನ ನೀಡುತ್ತದೆ. ಅರ್ಹತೆ ಎಂದರೆ ಅರ್ಜಿ ಸಲ್ಲಿಸುವ ರೈತರು ಕನಿಷ್ಠ 2 ಎಕರೆ ಜಮೀನನ್ನ ಹೊಂದಿರಬೇಕು ಮತ್ತು ಯೋಜನೆಗೆ ಅರ್ಜಿ ಸಲ್ಲಿಸಲು ರೈತರು ಯಾವುದೇ ರೀತಿಯ ಸರ್ಕಾರಿ ಉದ್ಯೋಗವನ್ನ ಹೊಂದಿರಬಾರದು ಮತ್ತು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಲು ರೈತರು ಆದಾಯದ ತೆರಿಗೆ ಪಾವತಿದಾರರಾಗಿರಬಾರದು. ರೈತ ಸಾಲ ಮನ್ನಾ ಯೋಜನೆಯಡಿ ನಿಮ್ಮ ಸಾಲವನ್ನ ಮನ್ನಾ ಮಾಡಲು ನೀವು ಅರ್ಜಿಯನ್ನ ಸಲ್ಲಿಸಿರಬೇಕು. ಅರ್ಜಿ ಸಲ್ಲಿಸುವ ರೈತರು ಸಾಲದ ಅವಧಿಯ ಅವರ ಪಾವತಿ ಸ್ಥಿತಿಯ ನಿಗದಿತ ದಿನಾಂಕಕ್ಕಿಂತ ಹೆಚ್ಚಾಗಿರಬಾರದು. ಈ ಎಲ್ಲ ಅರ್ಹತೆಗಳನ್ನು ಪೂರೈಸುವ ಅರ್ಜಿದಾರರು ಈ ಯೋಜನೆಯ ಪ್ರಯೋಜನವನ್ನ ಪಡೆಯಲು ಸಾಧ್ಯವಾಗುತ್ತದೆ. ನಮ್ಮ ಈ ವಿಡಿಯೋ ಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ ಮತ್ತು ನಮ್ಮ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ರೈತ ಬಾಂಧವರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದ.